ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಂಪ್ಯೂಟರ್ ಪ್ರಶ್ನೆ ಪತ್ರಿಕೆಯಲ್ಲಿ ಮೋಸ್ಟ್ ಕಾಮನ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಫಂಕ್ಷನ್ ಕೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದಾಗಿರ್ತದೆ. ಸೊ ಹಾಗಾಗಿ ಫಂಕ್ಷನ್ಸ್ ಕೀಸ್ ಅಂದರೆ F1 ಇಂದ F12 ತನಕ ಇರ್ತಕ್ಕಂಥ ಫಂಕ್ಷನ್ಸ್ ಕೀಸ್ಗಳ ಕೆಲಸವೇನಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲದಾಗಿ F1 ಅಂತ ಬಂದಾಗ ದಿಸ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ಹೆಲ್ಪ್, ಸಹಾಯಕ್ಕಾಗಿ ಬಳಕೆ ಮಾಡುತ್ತಾರೆ. F2 ಫಾರ್ ದ ರೀನೇಮ್, ಅಂದರೆ ಯಾವುದಾದ್ರೂ ಫೋಲ್ಡರನ್ನು ಫೈಲನ್ನು ರೀನೇಮ್ ಮಾಡೋ ಸಲುವಾಗಿ. F3 ಫಾರ್ ಸರ್ಚಿಂಗ್, ಅಂದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ವರ್ಡನ್ನು ಸರ್ಚ್ ಮಾಡಬೇಕಾದ ಸಮಯದಲ್ಲಿ. F4 ಅಂತ ಬಂದಾಗ ಕ್ಲೋಸ್, ಅಂದರೆ ನೀವು ಅಲ್ಟ್ ಜೊತೆಗೆ ಪ್ಲಸ್ F4 ಅನ್ನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ತದೆ ಅಥವಾ ಶಟ್ ಡೌನ್ ಕೂಡ ಇದರ ಬಳಕೆನ ಮಾಡ್ತಾರೆ. ಯು ಕ್ಯಾನ್ ಆ್ಯಡ್ ದ ಒನ್ ಮೋರ್ ವರ್ಡ್ ಹಿಯರ್, ದಟ್ ಈಸ್ ಶಟ್ ಡೌನ್. ದೆನ್ F5 ಅಂತ ಬಂದಾಗ ರಿಫ್ರೆಶ್, ಮೋಸ್ಟ್ ಆಫ್ ದ ಟೈಮ್ ಕೇಳಿರ್ತಕ್ಕಂಥ ಪ್ರಶ್ನೆ F5. ಹಾಗೆ F6 ಅಂತ ಬಂದಾಗ ಹೈಲೈಟ್ ದ ಅಡ್ರೆಸ್ ಬಾರ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ F7 ಬರೋದು ಸ್ನೇಹಿತರೆ ಚೆಕ್ ಸ್ಪೆಲ್ಲಿಂಗ್ ಚೆಕ್ ಮಾಡೋ ಸಲುವಾಗಿ ಇದನ್ನು ಬಳಕೆ ಮಾಡ್ತಾರೆ. ಸೂಪರ್ ಇಂಪಾರ್ಟೆಂಟ್. ನಾನು ಇದಕ್ಕೆ ಸ್ಟಾರ್ ಮಾರ್ಕನ್ನು ಕೊಡ್ತೀನಿ, ಯಾಕಂದರೆ ತುಂಬ ಸಲ ಬಂದಿರೋ ಪ್ರಶ್ನೆ. ಹಾಗೆ F8 ಅಂತ ಬಂದಾಗ ಬೂಟ್ ಮೆನುಗೋಸ್ಕರ ಈ ಒಂದು ಶಾರ್ಟ್ಕಟ್ ಕೀನ ಬಳಕೆ ಮಾಡ್ತಾರೆ. ನೆಕ್ಸ್ಟ್ F9 ಅಂತ ಬಂದಾಗ ರಿಮೂವ್ ದಿ ಸೆಲೆಕ್ಟೆಡ್ ಐಟಮ್. ನೆಕ್ಸ್ಟ್ F10 ಅಂತ ಬಂದಾಗ ಇದನ್ನು ನಾವು ಶಿಫ್ಟ್ ಜೊತೆಗೆ ಬಳಕೆ ಮಾಡ್ತೀವಿ. ಶಿಫ್ಟ್ ಪ್ಲಸ್ F10 ಅಂತ ಟೈಪ್ ಮಾಡಿದಾಗ ಏನಾಗ್ತದೆ, ರೈಟ್ ಕ್ಲಿಕ್ ಆಗ್ತದೆ. ಲೈಕ್ ನೀವು ಮೌಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಬರ್ತದಲ್ಲ, ಅದೇ ರೀತಿಯಾಗಿರ್ತಕ್ಕಂಥದ್ದು ನಮಗೆ ಶಿಫ್ಟ್ ಪ್ಲಸ್ F10 ಅಂತಕ್ಕಂಥ ಶಾರ್ಟ್ಕಟ್ ಕೀಯಿಂದ ಬರ್ತದೆ. F11 ಅಂತ ಬಂದಾಗ ಫುಲ್ ಸ್ಕ್ರೀನ್. ಹಾಗೆ F12 ವೆರಿ ಇಂಪಾರ್ಟೆಂಟ್ ಅಗೇನ್, ಇದನ್ನು ಸೇವ್ ಆಸ್ಗೋಸ್ಕರ ಬಳಕೆ ಮಾಡ್ತಾರೆ. ಹಾಗಾಗಿ ಈ F1 ಇಂದ F12 ತನಕ ಪ್ರತಿಯೊಂದನ್ನು ಮರಿಲಾರ್ದಾಗೆ ನೆನಪಿಡೋಕೆ ಪ್ರಯತ್ನ ಮಾಡಿ. ಡೆಫಿನೆಟ್ ಆಗಿ ನಿಮಗೆ 1 ಅಂಕ ಸಿಗೋ ಸಾಧ್ಯತೆಗಳು ಇರ್ತದೆ. ಥ್ಯಾಂಕ್ ಯು ಸೋ ಮಚ್. ಬೈ ಫಾರ್ ನಾವ್.